ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಒಕ್ಕೂಟ ಚಿಮುಲ್ನ ಚುನಾವಣಾ ಪ್ರಚಾರ ಭರ್ಜರಿಯಾಗಿ ನಡೆಯತೊಡಗಿದ್ದು ಇನ್ನು ಕೇವಲ 4 ದಿನ ಕಳೆದರೆ ಫೆಬ್ರವರಿ 1ರಂದು ಮತದಾನ ನಡೆಯಲಿದೆ. 13 ಸ್ಥಾನಗಳಿಗೆ ನಡೆಯುತ್ತಿರುವ ಚುನಾವಣೆಯಲ್ಲಿ ಒಂದೊಂದು ಕ್ಷೇತ್ರದಲ್ಲೂ ಒಂದೊಂದು ರೀತಿಯ ಸವಾಲುಗಳು ಅಭ್ಯರ್ಥಿಗಳಿಗೆ ಎದುರಾಗಿವೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯ ಹೆಸರಿನಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಅಭ್ಯರ್ಥಿ ಅಂತ ಘೋಷಿಸಿದ್ದರಿಂದ ನಾಮಪತ್ರ ಸಲ್ಲಿಸಿದ್ದ ಶಿವಾನಂದ್ ಅನ್ನೋ ಅಭ್ಯರ್ಥಿ ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ಹಾಗೆ ನಾಮಪತ್ರ ಹಾಕಿದಷ್ಟೇ ವೇಗವಾಗಿ ನಾಮಪತ್ರ ವಾಪಸ್ ಪಡೆದು ಆಶ್ಚರ್ಯ ಮೂಡಿಸಿದ್ರು. ಇನ್ನು ಕಾಂಗ್ರೆಸ್ನಲ್ಲಿ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ಯಲುವಹಳ್ಳಿ ರಮೇಶ್ ಮತ್ತು ಕಾಂಗ್ರೆಸ್ ಮುಖಂಡ ಎನ್.ಸಿ. ವೆಂಕಟೇಶ್ ನಡುವೆ ಜಿದ್ದಾಜಿದ್ದಿನ ಸ್ಪರ್ಧೆ ಏರ್ಪಟ್ಟಿದ್ದು ನಾಮಪತ್ರ ವಾಪಸ್ ತೆಗೆಸುವ ದಿನದವರೆಗೂ ಪಕ್ಷ ಶಿಸ್ತು ಅನ್ನೋ ಮಾತುಗಳನ್ನ ಭರಣಿ ವೆಂಕಟೇಶ್ ಜಪ ಮಾಡ್ತಿದ್ರು. ಇದೇ ಕಾರಣಕ್ಕಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಜೊತೆ ಒಂದು ಸಂಧಾನ ಸಭೆ ನಡೆಸಿ ಯಲುವಳ್ಳಿ ರಮೇಶ್ ಅವರ ನಾಮಪತ್ರ ವಾಪಸ್ ತೆಗೆಸೋಕೆ ಸರ್ಕಸ್ ನಡೆಸಿದ್ರು. ಸರ್, ನನಗೆ ಯಾರು ಹಿಂದೆ ಸರಿ ಅಂತ ಹೇಳಲಿಲ್ಲ. ಯಾಕೆಂದ್ರೆ 2 ಹುದ್ದೆ ಇರೋರು ಎಲ್ರು ಉಸ್ತುವಾರಿ ಮಂತ್ರಿಗಳು ಕೂಡ 2-3 ಬಾರಿ ಹೇಳ್ ಕಳಿಸಿದ್ರು. ಅವರು ಉಸ್ತುವಾರಿ ಮಂತ್ರಿಗಳ ಬಳಿ ಬರ್ಲಿಲ್ಲ. 2 ಸಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕೇಶವರೆಡ್ಡಿ ಕೈಲಿ ಹೇಳ್ ಕಳಿಸಿದ್ರು. ಫೋನ್ ಮಾಡಿದ್ರು, ಇಲ್ಲ ನಾನು ಬರೋದಿಲ್ಲ ಅಂತ ಹೇಳ್ ಕಳಿಸಿದ್ರು. ನಾನು ಕೂಡ 2 ಬಾರಿ ಕರೆದಿದ್ದೆ, ರಮೇಶ್ ಅಣ್ಣ ಬರ್ತಾರೆ ನೀವು ಬರ್ಬೇಕು ಅಂತ ಮಂತ್ರಿಗಳು. ಆದ್ರೆ ನಾನು 2 ಬಾರಿನೂ ಹೋಗಿದ್ದೆ, ರಮೇಶ್ ಅಣ್ಣವ್ರು 2 ಬಾರಿನೂ ಬರ್ಲಿಲ್ಲ. ಮಂತ್ರಿಗಳು ಕರೆದಾಗ ನಾನು ಹೋಗ್ಬೇಕು, ಅವ್ರು ಏನ್ ತೀರ್ಮಾನ ಮಾಡಿದ್ರೆ ಆ ತೀರ್ಮಾನಕ್ಕೆ ನಾನು ಬದ್ಧ ಇರ್ತಿದ್ದೆ. ಆದ್ರೆ ಅವ್ರು ಬರ್ದೇ ಇದ್ದಾಗ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಕ್ಕೆ ಮಾಡ್ಕೊಂಡಿದ್ದೀನಿ. ಆ ರೀತಿ ಸ್ಪರ್ಧೆ ಮಾಡ್ತೇನೆ. ಚುನಾವಣೆಯಲ್ಲಿ ಶಾಸಕರ ಬೆಂಬಲ ನಿಮ್ಗೆ ಸಿಗುತ್ತಂತ ನಂಬಿಕೆ ಇದೆ ಸರ್? ಇಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಶಾಸಕರ ಬಣ ಮಂತ್ರಿ ಬಣ ಅಂತ ಯಾವುದು ಇಲ್ಲ, ಕಾಂಗ್ರೆಸ್ ಬಣ. ಈ ಕಾಂಗ್ರೆಸ್ ಪಕ್ಷದಲ್ಲಿ ಚುನಾವಣೆ ನಡೀತಾ ಇದೆ. ಅದು ಕಾಂಗ್ರೆಸ್ ಲೀಡರ್ಸ್ಗೆ ಬಿಟ್ಟಿರೋ ವಿಚಾರ. ಮತ್ತೆ ಡೆಲಿಗೇಟ್ಸ್ ಬಹುಮುಖ್ಯವಾಗಿ ಇಲ್ಲಿ ಯಾರು ಕೆಲಸ ಮಾಡ್ತಾರೆ, ಕೆಲಸ ಯಾರು ಮಾಡ್ತಿದ್ದಾರೆ, ಯಾರು ಯುವಕರಿದ್ದಾರೆ ಅವ್ರಿಗೆ ಗೊತ್ತಾಗುತ್ತಲ್ಲ. ಯುವಕರಿಗೆ ಆದ್ಯತೆ ಕೊಟ್ರೆ ಕೆಲಸ ಮಾಡ್ತಾರೆ. 24 ಅವರು ನಾನು ಫೋನ್ ಸ್ವಿಚ್ ಆಫ್ ಮಾಡೋದಿಲ್ಲ. ಯಾವಾಗ ಫೋನ್ ಮಾಡಿದ್ರು ಎಲ್ಲಾ ರೈತರು ಏನು ನಾನು ನೈಟ್ ಯಾಕೆ ಫೋನ್ ಆಫ್ ಮಾಡಲ್ಲ ಅಂದ್ರೆ, ಎಮರ್ಜೆನ್ಸಿ ರೂಟ್ ಅಂತ ಚಿಕ್ಕಬಳ್ಳಾಪುರದಲ್ಲಿ ನಾವು ಮಾಡಿದ್ವಿ. ಏನು ಹಸುಗಳಿಗೆ ಹುಷಾರಿಲ್ದೆ ಇದ್ದಾಗ ಚಿಕ್ಕಬಳ್ಳಾಪುರದಲ್ಲಿ ವಿಶೇಷವಾಗಿ ಎಮರ್ಜೆನ್ಸಿ ರೂಟ್ ಅಂತ ನಮ್ಗೆ ಕಾಲ್ ಮಾಡಿದ್ರೆ ಯಾರನ್ನ ರೈತರು ಇಮಿಡಿಯೇಟ್ ಆಗಿ ಡಾಕ್ಟರ್ ಫೋನ್ ಮಾಡ್ಬಿಟ್ಟು, ಒಂದು ಕಾರ್ ಸ್ಪೆಷಾಲಿಟಿ ಇರುತ್ತೆ, ಆ ಕಾರಲ್ಲಿ ಡಾಕ್ಟರ್ ಹೋಗಿ ಇಮಿಡಿಯೇಟ್ ಆಗಿ 20 ನಿಮಿಷದಲ್ಲಿ ಡಾಕ್ಟರ್ ಹೋಗೋಂತ ಕೆಲಸ ನಾವು ಮಾಡ್ತಾ ಇದ್ವಿ. ಯಾಕೆಂದ್ರೆ ನನ್ನ ಹುದ್ದೆ ಕೊಟ್ಟ ಮೇಲೆ ಅದನ್ನ ನಿಭಾಯಿಸ್ಬೇಕಲ್ಲ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ನನ್ಗೇನ ಅದು ಇದಿರೋದಿಲ್ಲ. ಹಾಗಾಗಿ 24 ಅವರು ನೀವ್ ಯಾವತ್ತಾದ್ರೂ ನನಗ್ ಕಾಲ್ ಮಾಡಿ, ನಾನು 24 ಅವರು ಫೋನ್ ಆನಲ್ಲೇ ಇಟ್ಟು. ಹೀಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದ ಭರಣಿ ವೆಂಕಟೇಶ್ ಅವರು ಸಚಿವರ ಮುಂದೆ ಯಲುವಳ್ಳಿ ರಮೇಶ್ ಬರಲೇ ಇಲ್ಲ ಅಂತ ಆರೋಪ ಮಾಡಿದ್ರು. ಆದರೆ ಇನ್ನೊಂದು ಕಡೆ ತನ್ನ ಸ್ಪರ್ಧೆಯನ್ನ ಸಮರ್ಥಿಸಿಕೊಂಡಿದ್ದ ಯಲುವಳ್ಳಿ ರಮೇಶ್ ತನ್ನನ್ನ ಸಚಿವರು ಸಂಧಾನ ಸಭೆಗೆ ಕರೆದೇ ಇಲ್ಲ, ಕರೀತಾರೆ ಅಂತ ಕೊನೆಯವರೆಗೂ ಹೇಳ್ಕೊಂಡೇ ಇದ್ರು. ಆದರೆ ಅಂಥದ್ದೇನೂ ಇರಲಿಲ್ಲ. ಇಂದಿಗೂ ತಾನು ಸಚಿವರಿಗೆ ನಿಷ್ಠಾವಂತನೇ, ಅವರು ನಮ್ಮ ನಾಯಕರೇ ಅಂತ ಯಲುವಳ್ಳಿ ರಮೇಶ್ ಹೇಳುವ ಮೂಲಕ ಸಂಧಾನ ಸಭೆ ಅನ್ನೋ ಮಾತಿನ ಬಗ್ಗೆನೇ ಅನುಮಾನ ಮೂಡಿಸಿದ್ರು. ಆರೋಪ ಅಷ್ಟೇ. ಸಚಿವರು ಇವತ್ತು ನನಗೆ ನಾಯಕರೇ, ಅವರು ಯಾವತ್ತಿಗೂ ನಾಯಕರೇ. ಅವ್ರ ಮಾರ್ಗದರ್ಶನ ನನಗಿದೆ. ಇವ್ರು ಹೇಳ್ಕೋಬಹುದಷ್ಟೇ, ಬಟ್ ನನಗೆ ಸಚಿವರು ಸಂಧಾನಕ್ಕೆ ಕರೆದಿಲ್ಲ, ಇದು ನಿಜ. ಸಚಿವರು ಕರೀತಾರೆ ಅಂತ ಹೇಳ್ಬಿಟ್ಟು ಜಿಲ್ಲಾಧ್ಯಕ್ಷರು ಹೇಳಿದ್ರು. ಪ್ರಾರಂಭದಲ್ಲಿ ಮೀಟಿಂಗ್ಗೆ ಕರೀತಾರೆ ಅಂತ ನಾವು ಕಾದ್ವಿ. ನಾನು ಬಹಳಷ್ಟು ಮುಂದುವರೆದ ಮೇಲೆ ಎಲ್ಲಾ ಪಕ್ಷಗಳವರು ಎಲ್ಲ ಮುಖಂಡರು ನನಗೆ ಬೆಂಬಲಿಸ್ತೀವಿ, ನೀವು ನಿಲ್ಲೇಬೇಕು ಅಂತಂದ ಮೇಲೆ ಕೆಲವರು ಹಿಂಗ್ ಕರೀತಾರೆ ಅಂತ ಕೆಲವರು ಹೇಳ್ಕೊಂಡು ಇದನ್ನ ಡ್ರ್ಯಾಗ್ ಮಾಡ್ಕೊಂಡೋದ್ರು. ಅವ್ರ ಮಾತು ಮೊದಲೇ ಮುಂಚಿತವಾಗೇ ನಾನು ಏನು ಓಡಾಡ್ಲಿಕ್ಕೆ ಶುರು ಮಾಡಿದಾಗಲೇ ಅವರು ಕರೆದಿದ್ರೆ ನಾನು ಖಂಡಿತ ಅವ್ರು ಏನ್ ಹೇಳಿದ್ರೆ ಅದನ್ನ ನಾನು ಮಾರ್ಗದರ್ಶನ ಪಡೀತಾ ಇದ್ದೆ. ಇನ್ನು ಈ ಕುರಿತು ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರನ್ನೇ ನೇರವಾಗಿ ಈ ಬಗ್ಗೆ ಕೇಳಿದ್ದಕ್ಕೆ ಪಕ್ಷ ಸಂಘಟನೆ ಶಿಸ್ತು ಅಂತೆಲ್ಲ ಇರುವಾಗ ಈ ರೀತಿಯ ಪರಿಸ್ಥಿತಿ ದೊಡ್ಡ ಮಟ್ಟದ ನಾಯಕರಲ್ಲೇ ಉದ್ಭವಿಸಿರುವುದಕ್ಕೆ ಇದಕ್ಕೆ ಉತ್ತರ ಕೊಡೋಕೆ ಸಾಕಷ್ಟು ಹಿಂದೆ ಮುಂದೆ ನೋಡಿದಂತಹ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರನ್ನ ಹಲವು ಬಾರಿ ಈ ರೀತಿ ಪ್ರಶ್ನೆ ಕೇಳಿದ್ದಕ್ಕೆ ಈ ರೀತಿ ಉತ್ತರ ಕೊಟ್ಟರು. ಸಮಿತಿಗಳ ಅಧ್ಯಕ್ಷರು ಚುನಾವಣೆ ನಿಂತಿದ್ದಾರೆ, ನಿಮ್ಮ ಮಾತು ಕೇಳ್ತಿಲ್ಲ, ಸಂಧಾನಕ್ಕೆ ಬಂದಿಲ್ಲ, ಅವರು ಸ್ಪರ್ಧೆಯನ್ನು ಘೋಷಣೆ ಮಾಡ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಯಾರು ಹೇಳಿದ್ದು ಅವರು ನಮ್ಮ ಮಾತು ಕೇಳಿಲ್ಲ ಅಂತ? ಸಭೆಗೆ ಬಂದಿಲ್ಲಲ್ಲ ಸರ್? ಯಾವಾಗ ಯಾರು ನೀವೇ ಹೇಳಿದಾರೆ ಅದನ್ನ? ಅವರು ಈಗ ಯಾರು ಬೇರೆಯವರು ಹೇಳಿರುವಂಥದ್ದಕ್ಕೆ ಮತ್ತೊಂದಕ್ಕೆ ನಾನು ಸ್ಪಷ್ಟನೆ ಕೊಡುವಂಥ ಅವಶ್ಯಕತೆ ಇಲ್ಲ. ಈಗ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾ
ಹಾಲು ಒಕ್ಕೂಟದ ಚುನಾವಣೆ ಇವತ್ತು ಹೊಸ ಒಂದು ಒಕ್ಕೂಟ ಆದಮೇಲೆ ನಡೀತಾ ಇದೆ. ಇದರಲ್ಲಿ ಭಾಳಷ್ಟು ಜನಕ್ಕೆ ಆಸೆಗಳು ಆಕಾಂಕ್ಷೆಗಳು ಇರ್ತವೆ. ಇಂಥ ಸಂದರ್ಭದಲ್ಲಿ ಕೆಲವರು ನಾವು ನಿಲ್ಲೇಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಮುಂದೆ ಹೋಗಿರ್ತಾರೆ. ಅದರಿಂದ ಇದನ್ನು ನಾವು ಯಾರಿಗೂ ಏನೋ ಸೂಚನೆ ಈ ರೀತಿ ಆಗಬೇಕು ಆ ರೀತಿ ಆಗಬೇಕು ಅಂತ ಸೂಚನೆ ಮತ್ತೊಂದು ಕೊಡೋಕ್ಕೆ ಹೋಗಿಲ್ಲ. ಎಲ್ಲರೂ ಒಂದೇ ಗುಂಪಿನಲ್ಲಿದ್ದೀವಿ, ಎಲ್ಲರೂ ಒಟ್ಟಿಗೆ ಇದ್ದೀವಿ. ಆದರೆ ಅವರು ಕೆಲವ್ರಿಗೆ ಬಯಕೆಗಳು ಜಾಸ್ತಿ ಇರ್ತದೆ. ಅದರಿಂದ ಅವರ ಬಯಕೆಯಂತೆ ಅವರು ಮುಂದೋಗಿದ್ದಾರೆ. ಅದರಿಂದ ನಾವು ಅದ್ರ ಬಗ್ಗೆ ಹೆಚ್ಚು ಮಾತಾಡುವಂಥ ಅವಶ್ಯಕತೆ ಇಲ್ಲ. ಈಗ ನಾನು ಜಿಲ್ಲಾ ಮಂತ್ರಿ, ನನ್ನ ಬೆಂಬಲ ಏನು ಮತ್ತೊಂದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕಾಗೋದಿಲ್ಲ. ಒಟ್ನಲ್ಲಿ ಚಿಕ್ಕಬಳ್ಳಾಪುರದ ಚಿಮುಲ್ ಚುನಾವಣಾ ಕಣ ರಂಗೇರ್ತಾ ಇದ್ದು ಕಾಂಗ್ರೆಸ್ನೊಳಗೂ ಬಣ ಬಡಿದಾಟ, ಆಂತರಿಕ ನಾಯಕತ್ವ ಸಮಸ್ಯೆಗಳಿರೋದು ನಿಧಾನವಾಗಿ ಬೆಳಕಿಗೆ ಬರತೊಡಗಿದ್ದು, ಇವೆಲ್ಲ ಚಿಮುಲ್ ಚುನಾವಣೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದರ ನಡುವೆ ಬಿಜೆಪಿ ಜೆಡಿಎಸ್ ಬೆಂಬಲಿಗರು ಮತದಾರರಾಗಿದ್ದು ಅವರ ಅಭ್ಯರ್ಥಿಯೇ ಕಣದಲ್ಲಿ ಇಲ್ಲದಿರುವಾಗ ಕಾಂಗ್ರೆಸ್ನ ಇಬ್ಬರು ಮುಖಂಡರ ನಡುವೆ ಯಾರಿಗೆ ಬೆಂಬಲಿಸಿದ್ದಾರೆ ಅನ್ನೋದು ನಿಗೂಢವಾಗಿದೆ. ಆದರೆ ಇಷ್ಟೆಲ್ಲ ನಡೀತಾ ಇರತಕ್ಕಂಥದ್ದು ಕೇವಲ 84 ಮತದಾರರ ನಡುವೆ ಅನ್ನೋದು ಮತ್ತೊಂದು ಕುತೂಹಲದ ಮಾತು. ಸದಾಶಿವ ಆರಾಧ್ಯ, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.